ರಂಗೋಲಿ ಉತ್ಸವದ ಮೂಲಕ ಮನೆ ಮನೆ ತಲುಪಿದ ಶಾಸಕ ಎನ್ ಶ್ರೀನಿವಾಸ್. ಟಿಬಿಗೂರಿನಲ್ಲಿ 700ಕ್ಕೂ ಹೆಚ್ಚು ರಂಗೋಲಿಗಳ ಚಿತ್ತಾರ. ಒಂದು ಕ್ಷೇತ್ರದ ಶಾಸಕನೆಂದರೆ ಕೇವಲ ಅಭಿವೃದ್ಧಿ ಕಾಮಗಾರಿಗಳಿಗಷ್ಟೇ ಸೀಮಿತವಾಗಬೇಕಿಲ್ಲ. ಬದಲಾಗಿ ಜನರ ಸಂಸ್ಕೃತಿ, ಆಚಾರ, ವಿಚಾರಗಳೊಂದಿಗೆ ಬೆರೆತು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಜನನಾಯಕನಾಗಿರಬೇಕು ಎಂಬುದಕ್ಕೆ ನೆಲಮಂಗಲದ ಶಾಸಕ ಎನ್ ಶ್ರೀನಿವಾಸ್ ಅವರು ಹೊಸ ಭಾಷ್ಯ ಬರೆದಿದ್ದಾರೆ. ಸದ್ಯ ನೆಲಮಂಗಲ ತಾಲೂಕಿನಾದ್ಯಂತ ನಡೆಯುತ್ತಿರುವ ನೆಲಮಂಗಲ ಉತ್ಸವ ಮತ್ತು ಅದರ ಭಾಗವಾಗಿ ಆಯೋಜಿಸಲಾದ ರಂಗೋಲಿ ಉತ್ಸವ ಇಡೀ ತಾಲೂಕನ್ನೇ ಹಬ್ಬದ ವಾತಾವರಣಕ್ಕೆ ಕೊಂಡೊಯ್ದಿದೆ. ಈ ಸಾಂಸ್ಕೃತಿಕ ಹಬ್ಬದ ಭಾಗವಾಗಿ ಟಿಬಿಗೂರು ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ರಂಗೋಲಿ ಉತ್ಸವವು ಅಭೂತಪೂರ್ವ ಯಶಸ್ಸು ಕಂಡಿದೆ. ಪ್ರಮುಖ ಮುಖಂಡರಾದ ಬಿಕೆ ಮುನಿರಾಜು ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವು ಅತ್ಯಂತ ವ್ಯವಸ್ಥಿತವಾಗಿ ಮೂಡಿಬಂದಿದ್ದು, ಇಡೀ ಗ್ರಾಮವೇ ರಂಗೋಲಿ ಮಯವಾಗಿತ್ತು. ಬಿಕೆ ಮುನಿರಾಜು ಅವರ ಸಶಕ್ತ ಮುನ್ನಡೆ ಹಾಗೂ ಗ್ರಾಮಸ್ಥರ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದಾಗಿ ಉತ್ಸವಕ್ಕೆ ಭವ್ಯ ಕಳೆ ಬಂದಿತ್ತು. ಟಿಬಿಗೂರು ಗ್ರಾಮದ ಮಹಿಳೆಯರು ಈ ಉತ್ಸವದಲ್ಲಿ ಇತಿಹಾಸ ಸೃಷ್ಟಿಸುವಂತೆ ಸಕ್ರಿಯವಾಗಿ ಪಾಲ್ಗೊಂಡು ಬರೋಬ್ಬರಿ 700ಕ್ಕೂ ಹೆಚ್ಚು ರಂಗೋಲಿಗಳನ್ನು ಬಿಡಿಸುವ ಮೂಲಕ ತಮ್ಮ ಕಲಾ ಕೌಶಲ್ಯವನ್ನ ಪ್ರದರ್ಶಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ರಂಗೋಲಿ ಮನೆಯ ಅಂಗಳದ ಅಂದವನ್ನ ಹೆಚ್ಚಿಸುವುದಲ್ಲದೆ ಒಗ್ಗಟ್ಟು ಮತ್ತು ಸೃಜನಶೀಲತೆಯನ್ನ ಬಿಂಬಿಸುತ್ತದೆ. ಶಾಸಕ ಎನ್ ಶ್ರೀನಿವಾಸ್ ಅವರ ಕಲ್ಪನೆಯಲ್ಲಿ ಮೂಡಿಬಂದ ಈ ರಂಗೋಲಿ ಉತ್ಸವ ಕೇವಲ ಸ್ಪರ್ಧೆಯಾಗಿ ಉಳಿಯದೆ ಹಳ್ಳಿಗಳ ಮಹಿಳೆಯರಲ್ಲಿ ಹೊಸ ಉತ್ಸಾಹವನ್ನ ತುಂಬಿದೆ. ತಾಲೂಕಿನ ಪ್ರತಿ ಗ್ರಾಮದಲ್ಲೂ ಮಹಿಳೆಯರು ತಮ್ಮ ಕಲಾ ಕೌಶಲ್ಯವನ್ನ ಪ್ರದರ್ಶಿಸುತ್ತಿದ್ದು, ಬಣ್ಣ ಬಣ್ಣದ ರಂಗೋಲಿಗಳು ಹಳ್ಳಿಗಳ ಅಂಗಳಕ್ಕೆ ಕಳೆ ತಂದಿವೆ. ವಿಜೇತರಾದ ಮಹಿಳೆಯರಿಗೆ ಶಾಸಕರು ಸ್ವತಃ ಬಹುಮಾನ ವಿತರಿಸಿ ಅವರನ್ನ ಪ್ರೋತ್ಸಾಹಿಸುತ್ತಿರುವುದು ಸ್ಥಳೀಯರಲ್ಲಿ ಸಂಭ್ರಮವನ್ನ ಇಮ್ಮಡಿಗೊಳಿಸಿದೆ. ಈ ಉತ್ಸವದ ಅತಿ ದೊಡ್ಡ ವಿಶೇಷವೆಂದರೆ ಶಾಸಕರು ಕೇವಲ ಕಾರ್ಯಕ್ರಮದ ಉದ್ಘಾಟನೆಗೆ ಸೀಮಿತವಾಗದೆ ಪ್ರತಿ ಹಳ್ಳಿಗೂ ಖುದ್ದಾಗಿ ಭೇಟಿ ನೀಡುತ್ತಿರುವುದು. ರಂಗೋಲಿ ಉತ್ಸವದ ನೆಪದಲ್ಲಿ ಗ್ರಾಮಸ್ಥರೊಂದಿಗೆ ಬೆರೆಯುತ್ತಿರುವ ಅವರು ಅಲ್ಲಿನ ಮಹಿಳೆಯರು ಮತ್ತು ಹಿರಿಯರೊಂದಿಗೆ ಸಂವಾದ ನಡೆಸುತ್ತಿದ್ದಾರೆ. ತಮ್ಮೂರಿನ ಸಮಸ್ಯೆಗಳೇನು, ಮೂಲಭೂತ ಸೌಕರ್ಯಗಳ ಕೊರತೆಯೇನು ಎಂಬಿತ್ಯಾದಿ ವಿಷಯಗಳನ್ನು ಆಲಿಸುತ್ತಿರುವ ಶಾಸಕರು ಅವುಗಳನ್ನು ತಕ್ಷಣವೇ ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡುತ್ತಿದ್ದಾರೆ. ಅಧಿಕಾರ ಸಿಕ್ಕ ಮೇಲೆ ಜನರ ಮರೆತು ಹೋಗುವ ರಾಜಕಾರಣಿಗಳ ನಡುವೆ ಜನರ ಬಳಿಗೆ ಶಾಸಕರು ಎಂಬ ಪರಿಕಲ್ಪನೆ ನೆಲಮಂಗಲದಲ್ಲಿ ನಿಜವಾಗುತ್ತದೆ. ಕುಡಿಯುವ ನೀರು, ರಸ್ತೆ, ಬೀದಿ ದೀಪ ಅಥವಾ ಸರ್ಕಾರದ ಸೌಲಭ್ಯಗಳ ಸಾಗಣೆ ಹೀಗೆ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಸಹ ತಾಳ್ಮೆಯಿಂದ ಆಲಿಸುತ್ತಿರುವ ಶಾಸಕರ ಈ ಕ್ರಮ ಗ್ರಾಮಸ್ಥರಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದೆ. ಇದು ಕೇವಲ ಮತಕ್ಕಾಗಿ ಮಾಡುವ ರಾಜಕೀಯವಲ್ಲ, ಬದಲಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಪ್ರಾಮಾಣಿಕ ಪ್ರಯತ್ನ ಎಂದು ಸ್ಥಳೀಯರು ಶ್ಲಾಘಿಸುತ್ತಿದ್ದಾರೆ. ಮಹಿಳೆಯರನ್ನ ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸುವ ಮತ್ತು ಅವರಿಗೆ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಶಾಸಕರ ಈ ಪ್ರಯತ್ನ ಮಹತ್ವದ್ದಾಗಿದೆ. ಹಳ್ಳಿಗಳಲ್ಲಿ ಮನೆ ಕೆಲಸಗಳಿಗಷ್ಟೇ ಸೀಮಿತವಾಗಿದ್ದ ಮಹಿಳೆಯರಿಗೆ ಟಿಬಿಗೂರಿನಲ್ಲಿ ನಡೆದ ಇಂತಹ ಬೃಹತ್ ಸ್ಪರ್ಧೆಗಳು ತಮ್ಮ ಪ್ರತಿಭೆಯನ್ನ ಹೊರಹಾಕಲು ಮತ್ತು ಸಮಾಜದಲ್ಲಿ ಬೆರೆಯಲು ಆತ್ಮವಿಶ್ವಾಸವನ್ನು ನೀಡುತ್ತಿವೆ. ಒಂದು ಕ್ಷೇತ್ರ ಸಮಗ್ರವಾಗಿ ಅಭಿವೃದ್ಧಿಯಾಗಬೇಕಾದರೆ ಅಲ್ಲಿನ ಮಹಿಳೆಯರು ಮತ್ತು ಯುವಕರ ಪಾತ್ರ ಮುಖ್ಯ ಎಂಬುದನ್ನು ಎನ್ ಶ್ರೀನಿವಾಸ್ ಅವರು ಅರಿತಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ನೆಲಮಂಗಲದಲ್ಲಿ ನಡೆಯುತ್ತಿರುವ ಈ ಸಾಂಸ್ಕೃತಿಕ ಮತ್ತು ಜನಪರ ಅಭಿಯಾನವು ರಾಜಕೀಯ ಇಚ್ಛಾಶಕ್ತಿಯನ್ನ ಸಾಬೀತುಪಡಿಸಿದೆ. ಉತ್ಸವದ ಸಂಭ್ರಮದ ನಡುವೆಯೇ ಜನರ ನೋವಿಗೆ ಸ್ಪಂದಿಸುತ್ತಿರುವ ಶಾಸಕರ ಈ ಕಾರ್ಯಶೈಲಿ ಹಾಗೂ ಬಿಕೆ ಮುನಿರಾಜು ಅವರಂತಹ ಸ್ಥಳೀಯ ಮುಖಂಡರ ಜವಾಬ್ದಾರಿಯುತ ನೇತೃತ್ವ ರಾಜ್ಯದ ಇತರ ಕ್ಷೇತ್ರಗಳಿಗೆ ಮಾದರಿಯಾಗಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಅಭಿವೃದ್ಧಿ ಎಂದರೆ ಕೇವಲ ಕಾಂಕ್ರೀಟ್ ರಸ್ತೆಗಳಲ್ಲ, ಬದಲಾಗಿ ಜನರ ಮನಸ್ಸನ್ನ ಗೆಲ್ಲುವುದು ಎಂಬುದನ್ನು ಎನ್ ಶ್ರೀನಿವಾಸ್ ಸಾಬೀತುಪಡಿಸಿದ್ದಾರೆ. ಸರ್ಕಾರದ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ವೈಯಕ್ತಿಕವಾಗಿ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನೆಲಮಂಗಲ ಉತ್ಸವ ಅಂತ ಕಾರ್ಯಕ್ರಮ ಪ್ರಾರಂಭ ಮಾಡಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸುಮಾರು 4,500 ವಿದ್ಯಾರ್ಥಿಗಳಿಗೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇನೆ. ಮುಂದುವರೆದ ಭಾಗವಾಗಿ ರಂಗೋಲಿ ಕಾರ್ಯಕ್ರಮವನ್ನು ಇಡೀ ಕ್ಷೇತ್ರದಾದ್ಯಂತ ಹಮ್ಮಿಕೊಂಡಿದ್ದೀನಿ. ರಂಗೋಲಿ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥ ಉದ್ದೇಶ ಏನು ಅಂದರೆ ಮಹಿಳೆಯರಲ್ಲಿರ್ತಕ್ಕಂಥ ಕಲೆಯನ್ನು, ಸಂಸ್ಕೃತಿಯನ್ನು, ಪ್ರತಿಭೆಯನ್ನು ಗುರುತಿಸಿ ಗೌರವಿಸಿ ಪ್ರೋತ್ಸಾಹ ಮಾಡೋದು ಒಂದು ಕಡೆ. ಎರಡನೇದು ಎಲ್ಲ ನಾನು ನಮ್ಮ ಕಾರ್ಯಕರ್ತರು ಮುಖಂಡರನ್ನ ಅಷ್ಟೇ ಭೇಟಿ ಮಾಡ್ತಾ ಇರ್ತೀನಿ. ಮಹಿಳೆಯರನ್ನು ಸಹ ಭೇಟಿ ಮಾಡಿ ಕಷ್ಟ ಸುಖ
ಏನೋ ತಾಯಿ ಚೆನ್ನಾಗಿದ್ದೀರಾ, ತಿಂಡಿ ಆಯಿತಾ ಅಂತಕ್ಕಂಥ ಭೇಟಿ ಮಾಡಿ ನನಗೆ ಮತ ಕೊಟ್ಟಂಥ ಮತದಾರರನ್ನ ನೇರವಾಗಿ ಭೇಟಿ ಮಾಡ್ತಕ್ಕಂಥದ್ದು ಮತ್ತೊಂದು ಉದ್ದೇಶ. ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಉದ್ದೇಶ ಏನು ಅಂದರೆ, ಈ ರಂಗೋಲಿ ನೆಪದಲ್ಲಿ ನಿಮ್ಮ ಗ್ರಾಮಕ್ಕೆ ಬಂದಾಗ ಊರಿನ ಸಮಸ್ಯೆಗಳು, ಹಿಂದೆ ನಾನು 3 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀನಿ, ಮುಂದೆ 2 ವರ್ಷ ಏನು ಮಾಡಬೇಕು ಅಂತ ತಿಳ್ಕೊಂಡು ಪಟ್ಟಿ ಮಾಡ್ಕೊಂಡು ಮುಂದಿನ 2 ವರ್ಷಗಳ ಅವಧಿಯಲ್ಲಿ ಹಂತ ಹಂತವಾಗಿ ಆ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ರಂಗೋಲಿ ಸ್ಪರ್ಧೆ ಮಾಡಿದ್ದೀನಿ. ಇವತ್ತು ಸುಮಾರು ಇಲ್ಲಿ 630, ಅಲ್ಲಿ 250, ಸುಮಾರು ಹೆಚ್ಚು ಕಡಿಮೆ 900 ರಂಗೋಲಿಯನ್ನು ಬೇಗೂರು ಗ್ರಾಮದಲ್ಲಿ ಎಲ್ಲ ಗೌರವಾನ್ವಿತ ತಾಯಂದಿರು ಸಹೋದರಿಯರು ರಂಗೋಲಿ ಬಿಡಿಸಿದ್ದೀರಾ. ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಇಲ್ಲಿ ಸುಮಾರು 5 ಫಸ್ಟ್ ಪ್ರೈಸು, 5 ಸೆಕೆಂಡ್ ಪ್ರೈಸು, 5 ಮೂರನೇ ಬಹುಮಾನವನ್ನು ಎಲ್ಲ ನಮ್ಮ ಶಿಕ್ಷಕಿಯರು ಗುರುತು ಮಾಡಿದ್ದಾರೆ. ಇದ್ರ ಜೊತೆಗೆ ಯಾರು ರಂಗೋಲಿ ಬಿಡಿಸಿದ್ದೀರಾ ಅವರೆಲ್ಲರಿಗೂ ಸಮಾಧಾನಕರ ಬಹುಮಾನವನ್ನು ವೈಯಕ್ತಿಕವಾಗಿ ವಿತರಿಸ್ತಾ ಇದ್ದೀನಿ. ಅದನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾ, ಊರಲ್ಲಿ ಮುಂದಕ್ಕೆ ನನ್ನಿಂದ ಈ ಬೇಗೂರು ದೊಡ್ಡ ಗ್ರಾಮ, ಹಿಂದೆ ಸ್ವಲ್ಪ ಕೆಲಸ ಕಾರ್ಯಗಳು ಮಾಡಿರ್ತಕ್ಕಂಥದ್ದು ಕಡಿಮೆ, ಮುಂದೆ 5 ಕೋಟಿ ಅನುದಾನವನ್ನು ಈ ಗ್ರಾಮಕ್ಕೆ ಕೊಟ್ಟಿದ್ದೀನಿ. ಈ ಕಾಮಗಾರಿ ಪೂರ್ಣಗೊಳಿಸಿದ ನಂತರ ಇನ್ನೂ ಕೆಲಸ ಹುಡ್ಕೊಂಡ್ರೆ ಇನ್ನೂ ಹೆಚ್ಚಿಗೆ ಅನುದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗೇನಾದರೂ ನಿಮ್ಮೂರಿಗೆ ಸಮಸ್ಯೆ ಇದ್ದರೆ ಮತ್ತು ಕಾಮಗಾರಿಗಳು ಆಗಬೇಕಾದ್ರೆ ನನ್ನ ಗಮನಕ್ಕೆ ತಂದರೆ ಅದನ್ನು ಪಟ್ಟಿ ಮಾಡ್ಕೊಂಡು ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಬ್ಬರು ಯಾರಾದರೂ ಒಬ್ಬರೇ ಹೇಳ್ರಿ, ಹೆಡ್ ಕ್ವಾರ್ಟರ್ಗೂ ಕಳಿಸ್ತೀನಿ. ಅಲ್ಲಿ ಯಾರ್ಯಾರು ರೇಷನ್ ಕಾರ್ಡ್ ಬಂದಿಲ್ಲ ಡೀಟೇಲ್ ಕೊಡಿ, ರೇಷನ್ ಕಾರ್ಡ್ ಕಾಲ್ ಮಾಡಿದಾಗ ನೀವು ಅಪ್ಲೈ ಮಾಡ್ಕೊಳ್ಳಿ, ಮಾಡಿಸ್ತೀನಿ. ಇಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು ಏನಾದರೂ ಇದ್ರೆ ಹೇಳ್ರಿ, ಊರಿಗೆ ಸಂಬಂಧ ಬಿಡುವಣ್ಣ. ಇಂಡಿವಿಜುವಲ್ ಸಮಸ್ಯೆನ ಇಲ್ಲಿ ಅಟೆಂಡ್ ಮಾಡೋಕ್ಕಾಗಲ್ಲ, ಆಫೀಸಲ್ಲಿ ಇದ್ದಾಗ ಬರ್ರಿ ಅಟೆಂಡ್ ಮಾಡ್ತೀನಿ. ಈಗ ಊರಿಗೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಈ 5 ಕೋಟಿ ಅಲ್ಲ, ಇನ್ನೂ ಅನುದಾನ ಹಾಕ್ಕೊಡ್ತೀನಿ. ಈಗ ಕೊಟ್ಟಿರೋ ಮಾತೇನಾದರೂ ತಪ್ಪಿದ್ರೆ ನೆಕ್ಸ್ಟ್ ನಿಮ್ಮ ಊರಿಗೆ ಸೇರಿಸ್ಬೇಡ್ರಿ, ನನ್ನ ಆಗ್ಬೋದಾ? ಇದಕ್ಕಿನ್ನ ಇನ್ನೇನು ಧೈರ್ಯವಾಗಿ ಇನ್ನೇನು ಹೇಳಿ. 5 ಕೋಟಿ ಅನುದಾನ ಯಾವ ಊರಿಗೂ ಕೊಟ್ಟಿಲ್ಲ. ಸೋಂಪುರಿಗೆ ಕೊಟ್ಟಿಲ್ಲ 5 ಕೋಟಿ, ಸೋಲೂರಿಗೆ ಕೊಟ್ಟಿಲ್ಲ, ಸೋಲೂರಿಗೆ 7 ಕೋಟಿ ಕೊಟ್ಟಿದ್ದೀನಿ. 5 ಕೋಟಿ ಈಗ ಅನುದಾನ ಕೊಟ್ಟಿದ್ದೀನಿ. ಆ ಕೆಲಸ ಆಗಲಿ, ಆದಾಗ ನಿಮ್ಮ ಡ್ರೈನು ಆಯ್ತದೆ, ಅವ್ರ ಡ್ರೈನು ಆಯ್ತದೆ. ಆಗ ಉಳ್ಕೊಂಡ್ರೆ ಇನ್ನೂ ಟೈಮ್ ಇರ್ತದೆ, ಇನ್ನೂ ಒಂದು ಬಜೆಟ್ ಸಿಗ್ತದೆ, ನನಗೆ ಕೆಲಸ ಮಾಡ್ಕೊಡ್ತೀನಿ. ನಮಗೆ ಪಂಚಾಯತಿಯಿಂದ ನಮಗೆ ಉಳ್ಕೊಂಡ್ರೆ ನಾನು ಮಾಡ್ಕೊಡ್ತೀನಿ. ಒಂದೇ ಸಾರಿ ಮಾಡೋಕ್ಕಾಗಲ್ಲ, ಆಯ್ತಾ? 30 ವರ್ಷದ್ದು ಇರೋ ತಾಯಿ ಹೌದು, ಅದಕ್ಕೆ ದುಡ್ಡು ಹಾಕಿರೋದು. ಈಗ 600 ಹಳ್ಳಿ ಬರ್ತವೆ, 600 ಎಕರೆ ಎತ್ಕೊಂಡೆ. ಆಮೇಲೆ ಇನ್ನೊಂದು 4 ಎಕರೆ 29 ಗುಂಟೆ 2015ರಲ್ಲಿ ಆಶ್ರಯ ಯೋಜನೆಗೆ ಅಂತ ಹೇಳಿ ಆರ್ಡರ್ ಆಗಿದೆ. ಇವತ್ತು ಪ್ರೆಸೆಂಟ್ ಪಾಣಿ ಹೊಡೆದು ನೋಡಿ, ಅದನ್ನು ಏನು ಕಾರ್ಯಗತ ಕೈಗೊಂಡಿಲ್ಲ. ನಾನೇ ಫಾಲೋ ಮಾಡ್ತಾ ಇದ್ದೀನಿ. ಅದೇ 4 ಎಕರೆ 29 ಗುಂಟೆ ಅದೊಂದು ಮಾಡಿ. ಸರ್, ಇವತ್ತು ನಮ್ಮ ಟಿ ಬೇಗೂರಿಗೆ ಒಂದು ಸಂಭ್ರಮದ ಕಾರ್ಯಕ್ರಮವನ್ನು ಮಾಡಿದ್ದು. ಇದಕ್ಕೆ ಕಾರಣ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಪೂರ್ತಿಯವರು. ಇದಕ್ಕೆ ಕಾರಣ ನಮ್ಮ ಜನಪ್ರಿಯ ಶಾಸಕರಾದಂಥ ಎನ್ ಶ್ರೀನಿವಾಸರವರು ಇವತ್ತು ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದು ರಂಗೋಲಿ ಸ್ಪರ್ಧೆಯನ್ನು ಮಾಡಿದರು. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನೆಲಮಂಗಲ ಉತ್ಸವದ ಅಂಗವಾಗಿ ಸುಮಾರು ಒಂದು 3 ತಿಂಗಳ ಹಿಂದೆ ನಮ್ಮ ಶಾಸಕರು 75% ಯಾರು ವಿದ್ಯಾರ್ಥಿಗಳು 75% ಯಾರು ತೆಗೆದಿದ್ರು ಸೆಕೆಂಡ್ ಇಯರು ಮತ್ತು SLCಲಿ ಅವ್ರಿಗೆ ಒಂದು 4,500 ಜನಕ್ಕೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದರು. ರಂಗೋಲಿ ಸ್ಪರ್ಧೆಯ ಈ ಕಾರ್ಯಕ್ರಮವನ್ನು ನೆಲಮಂಗಲ ಉತ್ಸವದ ಅಂಗವಾಗಿ ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಶಾಸಕರು ರಂಗೋಲಿ ಸ್ಪರ್ಧೆಯನ್ನು ಇಟ್ಕೊಂಡಿದ್ರು. ಅದಕ್ಕೆ ಸುಮಾರು ಇವತ್ತು 1000 ಜನ ಬಂದಿದ್ದರು. ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 15 ಕಡೆ ಇವತ್ತು ಈ ರಂಗೋಲಿ ಸ್ಪರ್ಧೆಯನ್ನು ನಮ್ಮ ಶಾಸಕರು ಇಟ್ಕೊಂಡಿದ್ರು. ಅದರಿಂದ ಇವತ್ತು ನಮ್ಮ ಟಿ ಬೇಗೂರು 1ರಲ್ಲಿ 630 ಜನ ರಂಗೋಲಿಯನ್ನು ಬಿಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಮೊದಲನಾಗಿ ಧನ್ಯವಾದವನ್ನು ಹೇಳ್ತೀನಿ. ಅದರಿಂದ ನಮಗೆ ತುಂಬ ಖುಷಿಯಾಗಿದೆ. ಇವತ್ತು 600 ಜನದಲ್ಲಿ 5 ಜನ ಫಸ್ಟ್ ಪ್ರೈಜು, 5 ಜನ ಸೆಕೆಂಡ್ ಪ್ರೈಜು, 5 ಜನ ಮೂರನೇ ಪ್ರೈಜನ್ನು ಕೊಟ್ಟು ತೊಗೊಂಡಿದ್ದಾರೆ. ಇನ್ನು ಮಿಕ್ಕಿದವ್ರಿಗೆಲ್ಲರಿಗೂ ಸಮಾಧಾನಕರವಾದ ಬಹುಮಾನವನ್ನು ನಮ್ಮ ಶಾಸಕರು ನೀವೇ ವಿತರಿಸಿ ಅಂತ ಹೇಳಿ ಒಂದಿಬ್ಬರಿಗೆ ಕೊಟ್ಟು ಅರ್ಜೆಂಟ್ ಇರೋದ್ರಿಂದ ಬೇರೆ ಊರಿಗೆ ಹೋಗಬೇಕಾದ್ರಿಂದ ಹೋಗಿದ್ದಾರೆ. ಈಗ ನಮ್ಮ ಶಾಸಕರು ಸುಮಾರು ಒಂದು 3 ವರ್ಷ ಆಯಿತು ಶಾಸಕರಾಗಿ. ನಮಗೆ ಏನಪ್ಪ ಅಂದರೆ ಅವ್ರಿಗೊಂದು ಓಟ್ ಹಾಕಬೇಕು ಅನ್ನೋ ಇದು ನಮಗೆ ಬರಲಿಲ್ಲ, ಓಟ್ ಹಾಕುವಂಥ ಇದು ನಮಗೆ ಇರಲಿಲ್ಲ. ಏಕೆಂದರೆ ಅವತ್ತು ನಾವು ಬೇರೆ ಪಾರ್ಟಿಲಿದ್ದೋ. ಆದ್ರೂ ಅವರ ಅಭಿವೃದ್ಧಿಯನ್ನು ನೋಡಿ ನಾವು ನಮ್ಮ ಪಾರ್ಟಿಯನ್ನು ಬಿಟ್ಟು ಇವತ್ತು ಅವ್ರ ಜೊತೆ ಇದ್ದೀವಿ. ನಾವು ಅವ್ರ ಜೊತೆ ಇರೋದೇ ನಮಗೆ ಖುಷಿ. ಈ ರಾಜ್ಯಕ್ಕೆ ಈ ತಾಲೂಕಿಗೆ
ಅವರು MLA ಆಗಿರೋದು ನಮಗೆ ಅದೃಷ್ಟ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮುನ್ರಾಜು ಅಂತ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯರು. ಸರ್, ಈಗ ಬೇಗೂರು 1 ಬೇಗೂರು 2 ಎರಡರಿಂದನೂ ಸೇರಿ ಒಂದು 900 ಜನ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಬೇಗೂರು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಬೇಗೂರು 1 ಬೇಗೂರು 2ರಲ್ಲಿ ಸೇರಿ 900 ಜನ ಆಗಿದ್ದಾರೆ. ಬೇಗೂರು 2ರಲ್ಲೂ ಕೂಡ 500 ಚಿಲ್ಲರೆ ಏನಾಗಿದ್ರು, ಇಲ್ಲ 600 ಚಿಲ್ಲರೆ, 900 ಜನ ಬಂದು ನಮಗೆ ರಂಗೋಲಿ ಸ್ಪರ್ಧೆ ಮಾಡಿ ನಮಗೆ ಬಹಳ ಸಾಥ್ ಕೊಟ್ಟಿದ್ದಾರೆ. ನಾವು ಯಾವತ್ತಿಗೂ ಅವರಿಗೆ ಚಿರುಣಿಯಾಗಿರ್ತೀವಿ. ಆಮೇಲೆ ಮತ್ತೆ ಇನ್ನೊಂದೇನಪ್ಪ ಅಂದರೆ, ಈ ನಮ್ಮ ಬೇಗೂರಿನಲ್ಲಿ ಈ ದಿವಸ ನಮ್ಮ ಮಾಜಿ ಸದಸ್ಯರುಗಳು ಮತ್ತು ನಮ್ಮ ಬೇಗೂರಿನ ಸುಮಾರು ಜನ ಬಂದು ಇವತ್ತು ನಮ್ಮ ಶಾಸಕರಲ್ಲಿ ಒಂದು ಮನವಿಯನ್ನು ಮಾಡಿದ್ರು. ನಮಗೆ ಮಶಾಣ 2.5 ಎಕರೆ ಇತ್ತು, ಅದು ನಾವು 1.25 ಎಕರೆ ಮಾಡಿಬಿಟ್ಟಿದ್ದಾರೆ ಅಂತ. ಇವರು ಹಿಂದೆ 5 ವರ್ಷ ಅಧ್ಯಕ್ಷ ಆಗಿದ್ದರು. ನಾನು 2010ರಲ್ಲಿ ಅಧ್ಯಕ್ಷ ಆಗಿದ್ದು. 2014-15ರಲ್ಲಿ 2.5 ಎಕರೆ ಮಶಾಣವನ್ನು ನಾವೇ ನಮ್ಮ ಪಂಚಾಯಿತಿಯಿಂದ 2.5 ಎಕರೆ ಜಾಗ ಇದೆ, ಇದನ್ನು ಮಶಾಣ ಮಾಡಿಕೊಡಿ ಅಂತ ಹೇಳಿದ್ವಿ. ನಾವೇ ನನ್ನ ಫೀಲ್ಡಲ್ಲೇ ಇದು 2.5 ಎಕರೆ ಅಪ್ರೂವಲ್ ಆಗಿ ಮಶಾಣಕ್ಕೆ ಅಂತ ಬಂದಿತ್ತು. ಅದಾದಮೇಲೆ ನಮ್ಮ ಫೀಲ್ಡ್ ಮುಗಿದೋದ್ಮೇಲೆ 2015ರಲ್ಲಿ ಎಲೆಕ್ಷನ್ ಆಯಿತು. ಅವತ್ತು ನಾವು ಎಲೆಕ್ಷನ್ನಲ್ಲಿ ಸೋತ್ವಿ, ಬೇರೆ ಬಾಡಿ ಬಂತು. ಆ ಬಾಡಿಯವರು ಇವತ್ತು ಬಂದು ಇಲ್ಲಿ ನಮಗೆ ಮಶಾಣ 2.5 ಎಕರೆ ಇದ್ದಿದ್ದ 1.25 ಎಕರೆ ಮಾಡಿದ್ರು ಅಂತ ಕೇಳ್ತಿದ್ದಾರಲ್ಲ. ಅವತ್ತೇನು ಮಾಡ್ತಿದ್ರು? 5 ವರ್ಷ ಅಧಿಕಾರದಲ್ಲಿದ್ರಲ್ಲ ಇವರು, ಏನು ಮಾಡ್ತಾಯಿದ್ರು ಅವತ್ತು? ಆಯಿತು, ಮಾತಿಗೆ ಮೊದಲು ಮಶಾಣದ್ದು ಹೇಳ್ತೀರಾ. ಅವತ್ತು 5 ವರ್ಷ ಇದ್ದವ್ರು ನೀವು ಮಶಾಣ ಸರಿ ಮಾಡ್ಕೊಬೇಕು ತಾನೆ. ಅದು ಯಾರಾದರೂ ಒಬ್ಬ ಗ್ರಾಮ ಪಂಚಾಯತಿಯರು ಆ ಮಶಾಣವನ್ನು ಏನೋ ಮಾಡೋಕ್ಕಾಗುತ್ತಾ? ನಾವೇ ನಿಂತು ಗ್ರಾಮ ಪಂಚಾಯತಿಯಿಂದ ನಮಗೆ ಬೇಕಂತ 2.5 ಎಕರೆ ಮಶಾಣವನ್ನು ಮಾಡಿಸಿದ್ವಿ. ಅಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿ ಅವರು 2 ಎಕರೆ 1 ಎಕರೆ 10 ಕುಂಟೆ ಇದೆ ಅಂದರೆ ಕಾರಣ ಯಾರು? ಆಯಿತು, ಅದನ್ನು ಪರಿಶೀಲನೆ ಮಾಡಿ ಮಾಡ್ಕೊಬೇಕು. ಎಲ್ಲಿದೆ ಜಾಗ ಅಂತ ಹುಡುಕ್ಬೇಕಲ್ವಾ? ಅದನ್ನು ಸಮಸ್ಯೆನ ಬೇರೆಯವ್ರ ಮೇಲೆ ಎತ್ಕೊಟ್ಟಕ್ಕೋಸ್ಕರ ಏನೇನೋ ಮಾಡ್ತಿದ್ದಾರೆ. ಇದು ಸರಿಯಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದಾಗಿ ಏನಪ್ಪ ಅಂತಂದರೆ, ಮಾತಿಗೆ ಮೊದಲು ಚರಂಡಿ ಅಂತಾರೆ. ಯಾಕಂದ್ರೆ ಮಾಧ್ಯಮದವ್ರಿಗೆ ಈಗ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಅಲ್ವಾ, ಅಕ್ಕಪಕ್ಕದವ್ರನ್ನ ಕರೆದು ಕೇಳಿಸ್ತೀನಿ. ಅಲ್ಲೇ ಅವ್ರು ಹೇಳಿ, ನಾನು ಚರಂಡಿ ಏನಾದರೂ ಮಾಡಿಲ್ಲ ಅಂದರೆ, ಚರಂಡಿ ಮಾಡೋಕ್ಕೆ 3 ಸರಿ ಕ್ರಿಯೋಜನೆ ಮಾಡಿದ್ದೀನಿ. ಆ ಜಾಗದಲ್ಲಿ 3 ಸರಿ ಕ್ರಿಯೋಜನೆ ಮಾಡಿದ್ದೀನಿ. ಆಕ್ಷನ್ ಪ್ಲಾನ್ ಇದ್ದಾಗ ಅದು ಈ ಸ್ಪಾಟಲ್ಲಿದೆ, ಬೇಕಾದ್ರೆ ತಗೊಂಬಂದು ತೋರಿಸ್ತೀನಿ. ನಾನು ಗ್ರಾಮ ಪಂಚಾಯತಿಗೆ ಬಂದರೆ ಇವಾಗಲೇ ತೋರಿಸ್ತೀನಿ. ಆ ರೆಜಿಲೇಷನ್ನು ಆಗಿದೆ. ಅವಾಗ ಬಂದು ಏನು ಮಾಡೋದು? ಇದು ಸರ್ವೆ ನಂಬರು, ಇದು ಪಂಚಾಯತಿಯವ್ರು ಹಂಗೆ ಮಾಡ್ತೀರಾ ಇವತ್ತು ಅವರೇ ಅರ್ಜಿ ಕೊಟ್ಟು ಅವರೇ ಕೇಳೋದು ಅಂತ ಹೇಳಿ ಕೆಲಸ ನಿಲ್ಲಿಸೋದು. ಮತ್ತೆ ಇವತ್ತು ಬಂದ್ಬಿಟ್ಟು ಅವರೇ ಅರ್ಜಿ ಕೊಟ್ಟು ನಮ್ಗೆ ವಾಸನೆ ಇವತ್ತು ಚರಂಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಆ ಕಡೆಯಿಂದ ಕ್ಲೀನ್ ಮಾಡ್ತಾ ಇದ್ದಾರೆ, ಈ ಕಡೆಯಿಂದ ಕ್ಲೀನ್ ಆಗಿಲ್ಲ, ಬರ್ತಾ ಇದ್ದಾರೆ, ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಈ ವಾರದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ನಾವು ಅದನ್ನು ಹೇಳ್ತಾ ಇದೀವಿ, ಅದು ಅವ್ರಿಗೂ ಕಣ್ಣು ಕಾಣ್ತಾ ಇದೆ, ನೋಡ್ತಾ ಇದ್ದಾರೆ. ಸುಮ್ಮನೆ ಇಲ್ಲಿ ಜನಗಳ ಮುಂದೆ ಅಪಪ್ರಚಾರ ಮಾಡ್ತಿದ್ದಾರೆ. ಅವ್ರು ಏನೇ ಅಪಪ್ರಚಾರ ಮಾಡಿದ್ರು ನಮ್ಮನ್ನೇನು ಮಾಡೋಕ್ಕಾಗೋದಿಲ್ಲ. ನಮಗೆ ಜನಗಳ ಶಕ್ತಿ ಇದೆ. ನಮ್ಮ ಬೇಗೂರು ಮತದಾರ ನಮ್ಮೂರವರೇ ನನಗೆ ಜನಗಳಿಗೆ ನನಗೆ ಮತದಾರ ಬಂಧುಗಳು, ಅವರೇ ದೇವರು ಅಂದ್ಕೊಂತಿದ್ದೀನಿ ನಾನು. ಇವತ್ತು ನಾನು ಈ ಮಟ್ಟಕ್ಕೆ ಬರೋಕ್ಕೆ ಕಾರಣ ನನ್ನ ಬೇಗೂರು ಜನ. ಇವತ್ತಲ್ಲ, ಇನ್ನೊಂದು ಜನ್ಮ ಬಿಟ್ಟರು ನಾನು ಈ ಬೇಗೂರು ಜನನ ಮರೆಯೋದಿಲ್ಲ. ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಚಾಡಿ ಹೇಳೋದಕ್ಕಿಂತ ಮುಂಚೆ ಆ ಕೆಲಸ ಏನಾಗಬೇಕು, ಬನ್ನಿ ನಮ್ಮ ಜೊತೆನೂ ಬನ್ನಿ. ನಾನೇನು ಬರ್ತೀನಿ, ಶಾಸಕರ ಹತ್ರ ಹೋಗೋಣ. ಏನು ಸಮಸ್ಯೆ ಆಗಿದೆ ಅಲ್ಲೇ ಕೂತ್ಕೊಂಡು ಮಾತಾಡಿ, ಅಧಿಕಾರಿಗಳನ್ನ ಕರೆಸಿ ಮಾತಾಡ್ತಾರೆ, ಆ ಸಮಸ್ಯೆ ಬಗೆಹರಿಸೋಣ. ಅದನ್ನು ಬಿಟ್ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಎತ್ಕಟ್ಟಿ ನೀವು ರಾಜಕೀಯ ಮಾಡೋಕೆ ಹೋಗ್ಬೇಡಿ. ರಾಜಕೀಯ ಬಂದಾಗ ಡೈರೆಕ್ಟಾಗಿ ನೇರವಾಗಿ ರಾಜಕೀಯ ಮಾಡೋಣ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅವ್ರಿಗೆ ಗೆಲ್ಲೋಣ. ಓಕೆ ಸರ್.